ಆಧ್ಯಾತ್ಮಿಕ ಪಯಣದ ಎಲ್ಲ ವೀಕ್ಷಕರಿಗೆ ತುಂಬು ಹೃದಯದ ಸ್ವಾಗತ. ವೀಕ್ಷಕರೇ, ನಾವು ಈ ಹಿಂದಿನ ಸರಣಿ ಸಂಚಿಕೆಗಳಲ್ಲಿ ಬ್ರಹ್ಮಕುಮಾರ ಮಹೇಶ್ ಅಣ್ಣವರ ಒಂದು ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ಕೇಳ್ತಾ ಬಂದಿದೆ. ಅವರು ಚಿಕ್ಕವರಿದ್ದಾಗಿಂದ ಹಿಡಿದು ಈ ಈಶ್ವರೀಯ ಜ್ಞಾನವನ್ನು ತಗೊಂಡು ಏನೆಲ್ಲ ಸೇವೆ ಮಾಡಿದರು, ಜೊತೆಗೆ ಜಗದೀಶ್ ಚಂದ್ರ ಅಸಾಜಿಯವರ ಒಂದು ಅಂಗಸಂಗದಲ್ಲಿ ಹೇಗೆ ಬಂದರು, ಅವ್ರ ಜೊತೆ ಇದ್ದು ಅವರ ಒಡನಾಟದಲ್ಲಿ ಅವರು ಜಗದೀಶ್ ಚಂದ್ರ ಅಸಾಜಿಯವ್ರನ್ನ ನೋಡಿದಂಥ ಘಟನೆಗಳು, ಭಾಳಷ್ಟು ವಿಷಯಗಳನ್ನು ನಾವು ತಿಳಿತಾ ಬಂದಿದ್ವಿ. ಹಾಗೆ ಇವತ್ತಿನ ಈ ಸಂಚಿಕೆಯಲ್ಲೂ ಸಹ ಬ್ರಹ್ಮಕುಮಾರ ಮಹೇಶ್ ಅಣ್ಣವರ ಜೀವನದ ಒಂದು ಅನುಭವಗಳನ್ನು ತಿಳ್ಕೊಳ್ಳೋಣ. ಬನ್ನಿ, ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಈ ಒಂದು ಸಂಚಿಕೆಯನ್ನು ಮುಂದುವರಿಸೋಣ. ಅಣ್ಣರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಣ್ಣರೇ, ತಾವು ತಿಳಿಸ್ತಾ ಇದ್ರಿ ತಮ್ಮ ಜೀವನದ ಭಾಳಷ್ಟು ದಿನಗಳನ್ನು ಜಗದೀಶ್ ಚಂದ್ರ ಅಸೀಜಾ ಅವ್ರ ಜೊತೆ ನೀವು ಕಳೆದಿದ್ದೀರಿ. ಅವರ ಆಪ್ತರಾಗಿ ಅವರ ಒಡನಾಟದಲ್ಲಿದ್ರಿ. ಅವರು ಹೇಳುವಂಥ ಪ್ರತಿಯೊಂದು ಸೇವೆಯನ್ನು ಸಹ ನೀವು ಮಾಡ್ತಾಯಿದ್ರಿ. ಅನೇಕ ಅವರು ಪುಸ್ತಕಗಳನ್ನು ಬರೆದಾಗೆಲ್ಲ ನೀವು ಅದನ್ನ ಟೈಪ್ ಮಾಡಿ ಅದನ್ನು ಪುಸ್ತಕದ ರೂಪ ಕೊಡ್ತಾಯಿದ್ರಿ. ಆದರೆ ಈ ಜಗದೀಶ್ ಚಂದ್ರ ಅಸೀಜಾ ಅವರು ಶರೀರ ತ್ಯಾಗ ಮಾಡಿದ ನಂತರ ತಮ್ಮ ಸೇವೆಯ ರೂಪುರೇಷೆ ಏನಿತ್ತು, ಏನೇನೆಲ್ಲ ತಾವು ಸೇವೆ ಮಾಡಿದ್ರಿ? ಅವರ ಇರುವಾಗ ಕೊನೆಯ ಪುಸ್ತಕ ನಾನು ನಿಮ್ಗೊಂದು ಸರಿ ಹೇಳಿದ್ದೆ, ಕಾರ್ಟೂನ್ ಅವ್ರ ಕಹಾವತೆ ಅಂತ. ಅದು ಆದಮೇಲೆ ಅವ್ರು ಭಾಳ ನೋಡಿಬಿಟ್ಟು ಭಾಳ ಸಂತೋಷಪಟ್ಟರು. ಇನ್ನೊಂದು ಪುಸ್ತಕ ಇತ್ತು, ಅಂದರೆ ಆ ಸಮಯದ 2 ಪುಸ್ತಕ ಇತ್ತು. ಒಂದು ಕಾರ್ಟೂನ್ ಅವ್ರ ಕಹಾವತೆ, ಇನ್ನೊಂದು ಮಹಾಭಾರತ ಮತ್ತು ಗೀತೆ ಇಂಗ್ಲೀಷ್ ವರ್ಜನ್. ಅವಾಗ ಅವರು ಅದನ್ನ ಆಮೇಲೆ ಮಾಡುವೆ ಅಂತ ಮೊದಲು ಇದನ್ನು ಮಾಡು ಅಂತ ಹೇಳಿದ್ರು. ಅದನ್ನ ಮಾಡಿದೆ. ಅದು ನೋಡಿ ಭಾಳ ಸಂತೋಷಪಟ್ಟರು. ಅದು ಅವ್ರ ಕೊನೆಯ ಪುಸ್ತಕ ಅವರಿರುವಾಗ. ಮುಂದೆ ಅವ್ರು ಹೋದ್ಮೇಲೆ ಇದೇನು ಅರ್ಧ ಆಗಿತ್ತಲ್ಲ ಮಹಾಭಾರತ ಮತ್ತು ಗೀತೆ, ಅದನ್ನ ಇಂಗ್ಲೀಷ್ ಅದು ಒಂದು ವರ್ಜನ್ ಮಾಡಿದೆ. ಅದು ಆದಮೇಲೆ ಇನ್ನೊಂದು ಬ್ರಹ್ಮಚರ್ಯ ಅಂತ ಒಂದು ಪುಸ್ತಕ ಇತ್ತು ಹಿಂದಿಯಲ್ಲಿ, ನೀವು ನೋಡಿರ್ಬೇಕು. ಅವ್ರು ಬರೆದಿದ್ದೇನೆ, ಗೃಹಸ್ಥ ಜೀವನದಲ್ಲಿ ಬ್ರಹ್ಮಚರ್ಯ ಅಂತ ಅಥವಾ ಬ್ರಹ್ಮಚರ್ಯ ಅಂತ ನನಗೆ ನೆನಪು ಬರ್ತಾ ಇಲ್ಲ. ಅದರದ್ದು ಒಂದು ಇಂಗ್ಲೀಷು ಸೆಲೆಬಸಿ ಅಂತ ಒಂದು ಆ ಪುಸ್ತಕ ಮಾಡಿದೆ. ನಾನು ಆ ಪುಸ್ತಕ ಮಾಡೋದಕ್ಕೆ ಕಾರಣ ಏನಂತ ಕೇಳಿದರೆ, ಅವ್ರಿಗೊಂದು ಆಸೆ ಇತ್ತು, ಒಂದು ಪುಸ್ತಕ ಬರೀಬೇಕು ಅಂತ. ಮುಖ್ಯವಾಗಿ ಅವ್ರಿಗೆ ಕೊನೆಯ ಆಸೆ 2 ಇದ್ದು. ಒಂದು ಸೋನಿಪತ್ತವನ್ನು ವಂಡರ್ಲ್ಯಾಂಡ್ ಆಫ್ ದಿ ವರ್ಲ್ಡ್ ಮಾಡಬೇಕು ಅಂತ, ಆ ಜಗತ್ತಿನ ಒಂದು ವಿಚಿತ್ರ ಅದ್ಭುತ ಸ್ಥಾನ ಅಥವಾ ಪ್ರದೇಶವನ್ನಾಗಿ ಮಾಡಬೇಕಂತ ಅವ್ರದ್ದೊಂದು ರೂಪರೇಖೆ ಇತ್ತು. ಇನ್ನೊಂದು ಸತ್ಯುಗದಲ್ಲಿ ಸಂತಾನೋತ್ಪತ್ತಿ ಹೇಗೆ ಆಗುತ್ತೆ ಅನ್ನೋದ ಮೇಲೆ ಒಂದು ಪುಸ್ತಕ ಬರೀಬೇಕಂತ ಅವ್ರಿಗೆ ತುಂಬ ಆಸೆ ಇತ್ತು. ಆದರೆ ಇವೆರಡು ಆಸೆ ಅವ್ರಿಗೆ ಪೂರ್ಣ ಆಗಲಿಲ್ಲ. ಯಾಕಂತ ಕೇಳಿದ್ರೆ, ನಾನು ಇದ್ರ ಬಗ್ಗೆ ಅವ್ರು ಕೇಳಿದೆ, ನೀವು ಸತ್ಯುಗದ ಸಂತಾನೋತ್ಪತ್ತಿ ಬಗ್ಗೆ ಬರಿಬೇಕಂದಿದ್ರಲ್ಲ, ಅದು ವಿಷಯ ವಸ್ತು ಎಲ್ಲಿದೆ ಅಂತ ಹೇಳಿದ್ರು. ಅವ್ರು ಹೇಳಿದರು, ನಾನು ಹಿಂದಿ ಇಂಗ್ಲೀಷ್ಗಳಲ್ಲಿ ಆ ಕಟ್ಟಿಂಗ್ಸ್ ಇರ್ತಾವಲ್ಲ, ಪೇಪರ್ ಕಟ್ಟಿಂಗ್ಸು ಅಥವಾ ಮ್ಯಾಗ್ಝಿನ್ ಕಟ್ಟಿಂಗ್ಸು, ಅದನ್ನೆಲ್ಲ ನಾನು ಸಂಗ್ರಹ ಮಾಡಿ ಇಟ್ಟಿದ್ದೀನಿ. ಅದನ್ನು ನಾನೇ ಬರೀಬೇಕು. ಅವ್ರಗಳ ಆಧಾರ ಮೇಲೆ ಮತ್ತು ಬಾಬಾ ಹೇಳ್ತಕ್ಕಂಥ ಜ್ಞಾನದ ಆಧಾರ ಮೇಲೆ ನಾನು ಪುಸ್ತಕ ಬರೀಬೇಕು. ಅದನ್ನು ನನಗೆ ಬರೆಯೋಕ್ಕೆ ಸಮಯ ಸಿಗ್ತಾ ಇಲ್ಲ. ಅದಕ್ಕೆ ಅದನ್ನು ನಾನೇ ಮಾಡಬೇಕು ಹೊರತು ಬೇರೆ ಯಾರಿಂದೂ ಆಗಲ್ಲ ಅಂತ ಅವ್ರು ಹೇಳಿದರು. ನಾನು ಹೇಳಿದೆ, ಅದು ಮ್ಯಾಟ್ರ್ ರೆಡಿ ಇದ್ದರೆ ನಾನು ಕೊಡಿ, ನಾನು ಮಾಡ್ತೀನಿ ಅಂತ. ಇಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ, ಯಾವುದೇ ಪುಸ್ತಕ ಬರೀಬೇಕಾದ್ರೆ, ಈ ಅವಿನಾಶ್ ವಿಶ್ವ ನಾಟಕ ಆಗಲಿ ಅಥವಾ ಬ್ರಹ್ಮಚರ್ಯದ ಪುಸ್ತಕ ಆಗಲಿ ಅಥವಾ ಮಹಿಳೆಯರ ಸಶಕ್ತೀಕರಣ ಆಗಲಿ ಅಥವಾ ಈಶ್ವರ್ಯ ಮತ ಮತ್ತು ಮನುಷ್ಯ ಮತದ ಅಂತರ ಆಗಲಿ, ಇವು ಏನಿದ್ರೂ ಅವು ಅದರ ಆಧಾರ ಸಹಿತ ಅವ್ರು ಪುಸ್ತಕ ಬರ್ತಿದ್ರು. ಒಂದು ಪುಸ್ತಕ ಬರೆದ್ರೆ ಆ ಕೆಳಗಡೆ ಸಾಧಾರ ಆಧಾರ ಅಂತ ಹಾಕ್ತಾರಲ್ಲ, ರೆಫರೆನ್ಸ್ ಬುಕ್ಸಸ್, ಅದನ್ನೆಲ್ಲ ಅಧ್ಯಯನ ಮಾಡಿ ಅದನ್ನ ಅವರು ಅದರ ಉದಾಹರಣೆ ಅಲ್ಲಿ ಕೊಡ್ತಿದ್ರು. ಹಾಗೆ ಇದ್ರ ಬಗ್ಗೆ ಯಾವುದೇ ಒಂದು ವೈಜ್ಞಾನಿಕ ಪುಸ್ತಕ ಬರೆದ್ರು ಅದು ವೈಜ್ಞಾನಿಕ ಲೇಖನಗಳ ಆಧಾರ ಮತ್ತು ಅವುಗಳ ಆಧಾರ ಮೇಲೆ ಈಶ್ವರ್ಯ ಜ್ಞಾನ ಏನು ಹೇಳ್ತಿದೆ ಅನ್ನೋದನ್ನು ಅವರು ಸಿದ್ಧ ಮಾಡಿ ತೋರಿಸ್ತಿದ್ರು. ಹೀಗಾಗಿ ಆ ಪುಸ್ತಕ ಅರ್ಧ ಉಳಿತು. ಆದರೆ ಸತ್ಯುಗದಲ್ಲಿ ನಿರ್ವಿಕಾರದಿಂದ ಹೇಗೆ ಸಂತಾನ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು 1-2 ಆರ್ಟಿಕಲ್ ಅವರು ವರ್ಲ್ಡ್ ರಿನ್ಯೂನಲ್ಲಿ ಬರೆದಿದ್ದರು, ಇಂಗ್ಲೀಷ್ ಮ್ಯಾಗ್ಝಿನ್ದಲ್ಲಿ ಬರೆದಾಕಿದರು. ಅದರಲ್ಲಿ 2 ಉದಾಹರಣೆ ಬರುತ್ತೆ. ಇಬ್ಬರು ಕನ್ಯರವರು,
ಅವರು ಹೇಗೆ ಅವರು ಗರ್ಭವತಿಯರಾಗಿ ಮಗುವಿಗೆ ಜನ್ಮ ಕೊಟ್ಟರು ಅನ್ನೋದನ್ನು, ಪುರುಷನ ಸಂಪರ್ಕ ಇಲ್ಲದೇ ಅದು ವಿದೇಶಗಳ ಒಂದು 2 ಉದಾಹರಣೆ ಅದನ್ನ ಅವರು ಬರೆದಿದ್ದರು. ಅದು ಎಲ್ಲೂ ಪ್ರಿಂಟ್ ಆಗಿರಲಿಲ್ಲ, ಕೇವಲ ಮ್ಯಾಗಝಿನ್ದಲ್ಲಿ ಮಾತ್ರ. ಅದಕ್ಕೆ ನಾನು ಆ ಲೇಖನಗಳನ್ನ ಬರೀಬೇಕು, ಹಾಕಬೇಕು ಅಂತ, ಪ್ರಕಟಿಸಬೇಕು ಅಂತ ಉದ್ದೇಶದಿಂದ ಆ ಒಂದು ಬ್ರಹ್ಮಚರ್ಯದ ಎಲ್ಲ ಲೇಖನಗಳನ್ನ ಸಂಗ್ರಹ ಮಾಡಿ ಅವೆರಡು ಲೇಖನಗಳನ್ನ ಸೇರಿಸಿ ಬ್ರಹ್ಮಚರ್ಯವೇ ಬ್ರಹ್ಮ ಸೆಲೆಬಸಿ ಅಂತಕ್ಕಂಥ ಇಂಗ್ಲೀಷ್ ಪುಸ್ತಕದಲ್ಲಿ ಆ ಒಂದೆರಡು ಲೇಖನ ಸೇರಿಸಿ ಆ ಪುಸ್ತಕ ಮಾಡಿದೆ. ಅಂದರೆ ಜನತೆಗೆ ಸ್ವಲ್ಪ ಆದರೂ ಗೊತ್ತಾಗಲಿ ಅಂತ. ಹೇಗೆ ಅಲ್ಲಿ ಪುರುಷ ಸಂಪರ್ಕವಿಲ್ಲದೇ, ಶರೀರ ಸಂಬಂಧ ಇಲ್ಲದೇ ಹೇಗೆ ಪವಿತ್ರತೆಯಿಂದ ಒಂದು ಈ ಕಲಿಯುಗದಲ್ಲೇ ಇಂಥ ಉದಾಹರಣೆಗಳಿದ್ದಾವೆ, ಹಾಗಾದ್ರೆ ಸತ್ಯುಗದಲ್ಲಿ ಯಾಕೆ ಸಾಧ್ಯ ಇಲ್ಲ ಅನ್ನೋದನ್ನು ಜನಗಳ ಮನಸ್ಸಿನಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ನಾನು ಆ ಪುಸ್ತಕ ಮಾಡಿದೆ. ಈ ಒಂದು ಘಟನೆ ಮಹಾಭಾರತದಲ್ಲೂ ಸಹ ಒಂದು ಘಟನೆ ಬರುತ್ತೆ. ಕುಂತಿ ಪಾಂಡುವಿನ ಸಂಪರ್ಕ ಇಲ್ಲದೆ ದೇವತೆಗಳ ಒಂದು ಆರಾಧನೆ ಮಾಡಿ ಪುತ್ರರಿಗೆ ಜನ್ಮ ಕೊಟ್ಟಳು. ಪಾಂಡು ಪುತ್ರರು ಅಂತ ಅಥವಾ ಪಾಂಡವರು ಅಂತ ನಾವೇನು ಹೇಳ್ತೀವಿ. ಆವಾಗ ಕುಂತಿ ಕೇವಲ ಒಂದು ತನಗೇನು ವರದಾನದ ಒಂದು ಮಂತ್ರ ಸಿದ್ಧಿ ಆಗಿತ್ತು. ಆ ಮಂತ್ರ ಸಿದ್ಧಿಯಿಂದನೇ ಅದರಲ್ಲಿ ಪಾಂಡುವಿನ ಒಂದು ಸಂಪರ್ಕ ಇಲ್ಲದೇ ಅದು ನಾವು ಮಹಾಭಾರತದಲ್ಲಿ ಒಂದು ಘಟನೆ ಅಂತ ಘಟನೆಯ ರೂಪದಲ್ಲಿ ನೋಡ್ತೀವಿ. ಆದರೆ ನೀವು ಹೇಳಿದ್ದು ನೋಡಿದರೆ ಬಹುಶಃ ಅದರದ್ದೇ ಒಂದು ನೆನಪಾರ್ಥ ಅದು ಇರ್ಬೋದು ಅಂತ. ಯಾಕಂದರೆ ಈಗ ನಾವು ದ್ವಾಪರ ಯುಗದಿಂದ ನೋಡ್ತೀವಲ್ಲ, ಈ ಋಷಿಮುನಿಗಳು ಇರ್ತಾರಲ್ಲ, ಅವರು ಗೃಹಸ್ಥರು. ನೀವು ಯಾವ ಋಷಿಮುನಿಯ ಜೀವನ ತೊಗೊಂಡ್ರು ಅವ್ರಿಗೆ ಒಂದೇ ಒಂದು ಸಂತಾನ, ಒಂದು ಗಂಡಾಗಲಿ ಹೆಣ್ಣಾಗಲಿ. ಅದಕ್ಕೆ ಅದರ ಆಧಾರದ ಮೇಲೆ ನನಗನ್ನಿಸ್ತಿದೆ ದ್ವಾಪರ ಯುಗದ ಆರಂಭದಲ್ಲಿ ಕೂಡ ಪವಿತ್ರತೆಯಿಂದ ಜನ್ಮ ಆಗ್ತಿರ್ಬೋದೇನೋ ಅಂತ. ಯಾಕಂತ ಕೇಳಿದ್ರೆ ಮನುಷ್ಯನಿಗೆ ಜೀವನಕ್ಕೆ ಅಥವಾ ಈಗ ಮಾನವನಿಗೆ ಮುಖ್ಯವಾಗಿರೋದು ಆತ್ಮ. ಆತ್ಮದ ಆಧಾರದ ಮೇಲೆ ಶರೀರ ನಡೀತಿದೆ. ಆತ್ಮದ ಒಂದು 3 ಶಕ್ತಿ: ಮನಸ್ಸು, ಬುದ್ಧಿ, ಸಂಸ್ಕಾರ. ಮನಸ್ಸು ಯಾವುದಕ್ಕೆ ನಾವು ಸಂಕಲ್ಪ ಅಂತ ಕರಿತೀವಿ, ಅದು ಭಾಳ ಶಕ್ತಿಶಾಲಿ ಆದದ್ದು. ಯಾಕಂದ್ರೆ ಜಗತ್ತಿನಲ್ಲಿ ಮನಸ್ಸು ಶಕ್ತಿಶಾಲಿಯಾಗಿದ್ದರೆ ನಾವು ಏನು ಬೇಕಾದ್ ಮಾಡ್ಬೋದು ಅಂತ. ನಾವು ಎಷ್ಟು ಉದಾಹರಣೆಗಳನ್ನು ಒಬ್ಬ ಯಾವನು ವಿದೇಶಿಯವನು ಸಂಕಲ್ಪದಿಂದ ಕಬ್ಬಿಣವನ್ನು ಬೆಂಡ್ ಮಾಡಿಸೋದು ಅಥವಾ ಹೋಗೋ ಟ್ರೈನನ್ನು ನಿಲ್ಲಿಸೋದು, ಈ ಥರ ಉದಾಹರಣೆಗಳನ್ನು ನಾವು ಈ ಕಲಿಯುಗದಲ್ಲೇ ಕೇಳಿದ್ದೀವಿ, ನೋಡಿದ್ದೀವಿ. ಹಾಗೆ ನನ್ನ ಅನಿಸಿಕೆ ಪ್ರಕಾರ ಸತ್ಯುಗದಲ್ಲಿ ಸಂಕಲ್ಪದಿಂದ ಸಂತಾನೋತ್ಪತ್ತಿ ಆಗುತ್ತೆ ಅಂತ. ಯಾಕಂತ ಕೇಳಿದ್ರೆ ನಾವು ಇವತ್ತಿಗೂ ನೋಡ್ತಿದ್ದೀವಿ, ಈಗ ತಾಯಿ ಮಗುವಿನ ಸಂಬಂಧ ಇರ್ತದೆ. ತಾಯಿ ಎಲ್ಲೋ ಹೊರಗಡೆ ಹೋಗಿರ್ತಾಳೆ, ಕೆಲಸಕ್ಕೂ ಅಥವಾ ಇನ್ಯಾವುದೋ ಸ್ಥಾನಕ್ಕೆ ಹೋಗಿರ್ತಾಳೆ. ಮಗು ಮನೆಯಲ್ಲಿರ್ತದೆ. ಆ ಮಗು ಹಸಿವಿನಿಂದ ಅತ್ತಾಗ ಆ ತಾಯಿಗೆ ಗೊತ್ತಾಗ್ತದೆ ಆ ಮಗುವಿನ ಸಂಕಲ್ಪದ ಸಂಬಂಧ ಆಕೆ ತಾಗುತ್ತೆ. ನಾನು ಎಷ್ಟೋ ಸಾರಿ ನೋಡಿದ್ದೀನಿ. ನಾನು B.Ed ಓದಬೇಕಾದ್ರೆ ಒಬ್ಬ ಮಾತೆ, ಅವಳು B.Ed ಮಾಡ್ತಾಯಿದ್ಲು. 3 ತಿಂಗಳ ಮಗುವನ್ನು ಬಿಟ್ಟು ಆಕೆ ಕಾಲೇಜಿಗೆ ಬರ್ತಾಯಿದ್ಲು. ಕಾಲೇಜ್ ಬಂದಾಗ ಕಾಲೇಜಲ್ಲಿ ಕುಳಿತಿರ್ಬೇಕು, ಪಾಠ ನಡೆದಿತ್ತು. ಆಕೆ ಪಾಠ ಕೇಳ್ತಿದ್ದಾಳೆ, ಬಟ್ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕಮ್ಮ ಅಂತ ಕೇಳಿದ್ರೆ, ಅದು ನನಗೆ ಆ ಮಗು ಅಳ್ತಾ ಇದೆ, ಅಲ್ಲಿ ಮನೆಯಲ್ಲಿ ಮಗು ಅಳ್ತಾ ಇದೆ, ಅದರದ ಪ್ರಭಾವ ಅಮ್ಮನಿಗೆ ಆಗ್ತಾಯಿತ್ತು. ಅಂದರೆ ಈ ಕಲಿಯುಗದಲ್ಲಿ ವಿಕಾರಿ ಜೀವನದಲ್ಲೂ ಈ ರೀತಿ ಅದು ಸಂಕಲ್ಪದಿಂದ ಆ ಸಂಬಂಧ ಕನೆಕ್ಷನ್ ಆಗ್ತಿದೆಯಲ್ಲ. ಹಾಗೆ ಆ ಸತ್ಯುಗದಲ್ಲಿ ಪ್ರಕೃತಿ ಸತೋ ಪ್ರಧಾನ, ಆತ್ಮ ಸತೋ ಪ್ರಧಾನ, ಪವಿತ್ರತೆಯ ಹೈಯೆಸ್ಟ್ ಸ್ಟೇಜ್ ಅಲ್ಲಿರಬೇಕಾದ್ರೆ ನನ್ನ ಅನಿಸಿಕೆ ಅಥವಾ ಚಿಂತನೆ ಪ್ರಕಾರ ಸಂಕಲ್ಪಗಳ ಮಿಲನದಿಂದ ಅಲ್ಲಿ ಸಂತಾನೋತ್ಪತ್ತಿ ಆಗುತ್ತಂತೆ. ಹಾಗೆ ಯಾವ ರೀತಿ ನೋಡ್ರಿ, ಈಗ ಅಲ್ಲಿ ಮದುವೆ ಆದಮೇಲೆ ಸುಮಾರು 35 ವರ್ಷಕ್ಕೆ ಮಕ್ಕಳಾಗ್ತವೆ ಅಂತ ಹೇಳ್ತಾರೆ. ಏಕಕಾಲಕ್ಕೆ ಪತಿ ಪತ್ನಿಯರಿಗೆ ಸಂಕಲ್ಪ ಬರುತ್ತೆ, ನಮಗೆ ಮಗು ಬೇಕು ಅಂತ. ಆ ಮಗು ಬೇಕು ಅಂತಕ್ಕಂಥ ಸಂಕಲ್ಪಗಳ ಸಮ್ಮಿಲನದಿಂದ ಸಂತಾನೋತ್ಪತ್ತಿ, ಗರ್ಭಧಾನ ಆಗುತ್ತಂತೆ ನನ್ನ ಅನಿಸಿಕೆ. ಯಾಕಂದರೆ ಸಂಕಲ್ಪದಲ್ಲೂ ಶಕ್ತಿ ಇದೆ, ಸಂಕಲ್ಪದಲ್ಲೂ ಕಿರಣಗಳು ವೇವ್ಸ್ ಇದ್ದಾವಲ್ಲ, ಅದರ ಮುಖಾಂತರ ಮಾನಸಿಕ ಸಂಬಂಧದಿಂದ
ಸಂತಾನೋತ್ಪತ್ತಿ ಆಗಬಹುದು ಅಂತ ನಾನು ಆ 2 ಲೇಖನಗಳನ್ನು ಓದಿಬಿಟ್ಟು ಅನಿಸಿದೆ. ಯಾಕಂತ ಕೇಳಿದ್ರೆ ಅದರಲ್ಲಿ 2 ಲೇಖನ ಹೇಗಿದಾವೆ ಅಂತ ಕೇಳಿದ್ರೆ, ಒಬ್ಬ ವಿದೇಶದಲ್ಲಿ ಕ್ರಿಕೆಟ್ ಪ್ಲೇಯರು ಅಥವಾ ಬ್ಯಾಡ್ಮಿಂಟನ್ ಪ್ಲೇಯರು ಇರ್ತಾನೆ, ಅವನು ಬಹಳ ಫೇಮಸ್ಸು. ಆ ಒಂದು ಕನ್ಯೆ ಅವನ ಫ್ಯಾನು, ಅವನ ಫೋಟೋವನ್ನು ಅವಳ ಮನೆಯಲ್ಲಿ ಹಾಕಿರ್ತಾಳೆ. ಆಕೆ ದಿನಾಲೂ ಅವನ್ನ ನೋಡಿ ನೋಡಿ ನನಗೆ ಇಂಥವನು ಪತಿ ಬೇಕು, ಇಂಥವನು ಮಗು ಬೇಕು ಅಂತ ಆಕೆ ಸಂಕಲ್ಪ ಬರ್ತಾ ಇರುತ್ತೆ. ಹೀಗೆ ಮಾಡ್ತಾ 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 ಆಕೆ ಒಂದು ದಿನ ಗರ್ಭಧಾರಣೆ ಆಗಿಬಿಡ್ತದೆ. ಡಾಕ್ಟ್ರಿಗೂ ಕೇಳಿದಾಗ ಇವಳು ಗರ್ಭವತಿ ಆಗಿದ್ದಾಳೆ ಅಂತ. ಮುಂದೆ ಹುಟ್ಟುವಂಥ ಮಗು ಹೇಗಿತ್ತು ಅಂತ ಕೇಳಿದ್ರೆ, ಆ ಫೋಟೋದಲ್ಲಿ ಅವನ ಪ್ಲೇಯರ್ ಇದ್ನಲ್ಲ ಅವನು ಹಾಗೆ ಇತ್ತು ಅಂತ. ಅದೇ ರೀತಿ ಭಗವಂತ ಕೂಡ ಈ ನಮ್ಮ ಮುರುಳಿಗಳಲ್ಲಿ ಹೇಳ್ತಾರೆ, ಮಾತೆಯವರು ಕೃಷ್ಣಂತ ಮಗು ಬೇಕು, ಕನ್ಯೆಯವರು ಕೃಷ್ಣಂತ ಪತಿ ಬೇಕು ಅಂತ ಬಯಸ್ತಾರೆ ಅಂತ. ಅದಕ್ಕಾಗಿ ಈ ಥರದ ಏನಾದರೂ ಸಂಬಂಧ ಇರ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ಇದರ ನಂತರ ಮತ್ತೆ ನೀವು ಒಂದು ಈ ಈಶ್ವರೀಯ ಜ್ಞಾನದ ಒಂದು ಕೋಶವನ್ನೇ ಜಗದೀಶ್ ಚಂದ್ರ ಆಸಾಜಿ ಬಿಟ್ಟೋಗಿದ್ರು. ದೆನ್ ಅದರಿಂದ ಅಥವಾ ಅದನ್ನು ನೀವೇನು ಮಾಡಿದ್ರಿ, ಅಥವಾ ಅದರಿಂದ ಏನಾದರೂ ಉಪಯೋಗ ತಗೊಂಡ್ರ? ಈ ಮಹಾಭಾರತ ಮತ್ತು ಬ್ರಹ್ಮಚರ್ಯ ಪುಸ್ತಕ ಮಾಡಿದ ಮೇಲೆ ಇನ್ನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ನಾನು ಸಾಮಾನ್ಯವಾಗಿ ಏನಾದರೂ ಹೊಸದು ಸೇವೆ ಮಾಡಬೇಕಂದ್ರೆ ಪಾಂಡವಂದಿರ್ತಕ್ಕಂಥ ಬಾಬಾ ರೂಮಿಗೆ ಕೂತ್ಕೊಳ್ತೀನಿ, ಬಾಬಾನ ಕೇಳ್ತೀನಿ, ಬಾಬಾ ಮುಂದೇನು ಮಾಡಬೇಕು ಅಂತ. ಆಗ ಒಂದಿಲ್ಲ ಒಂದು ಏನಾದರೂ ಟಚಿಂಗ್ ಆಗ್ತಿದೆ. ಆಗ ನಾವು 3 ವರ್ಷದವರೆಗೆ ಕಷ್ಟಪಟ್ಟು ತೆಗೆದಂಥ ಮುರಳಿಯ ಪಾಯಿಂಟ್ಸ್ ಏನಿದ್ವಲ್ಲ ಅದ್ರ ಜ್ಞಾಪಕ ಬಂತು. ಯಾಕಂದರೆ ಅವರು ಇಷ್ಟೊಂದು ಕಷ್ಟಪಟ್ಟು ಕಾಯಿಲೆ ಬಿದ್ದಿರುವಂಥ ಸಮಯದಲ್ಲೂ, ಮೇಲೆ ಎದ್ದೇಳಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲೂ ಅವರು ನಮ್ಮನ್ನೆಲ್ಲ ಕರೆದು ಹುರಿದುಂಬಿಸಿ ಆ ಕೆಲಸ ಮಾಡಿಸ್ತವರು. ಅದಕ್ಕೆ ಅದನ್ನೇನಾದರೂ ಮಾಡಬೇಕು ಅಂತ. ಆದರೆ ನನಗೆ ಗೊತ್ತು, ಅವರು ಯಾವ ರೂಪದಲ್ಲಿ ಯಾವ ಒಂದು ಪದ್ಧತಿಯಲ್ಲಿ ಮಾಡಬೇಕಂತ ಮಾಡಿದರೂ ಅದು ನನ್ನಿಂದ ಆಗೋದಿಲ್ಲ. ಯಾಕಂದರೆ ಅವರು ಮಹಾನ್ ವಿದ್ವಾಂಸರು ಮತ್ತು ಚಿಂತಕರು. ಅವರ ಪ್ರತಿಯೊಂದು ವಿಧಿ ಮತ್ತು ಒಂದು ಪದ್ಧತಿ ಅತಿ ಶ್ರೇಷ್ಠವಾದದ್ದು. ನಾನು ಅವ್ರ ಮುಂದೆ ಅವ್ರ ಲೆವೆಲ್ಗೆ ಅಲ್ಪ. ಅದಕ್ಕಾಗಿ ನಾನು ಇಷ್ಟು ಮಾಡಿದ, ಅವರು ಕಷ್ಟಪಟ್ಟು ಮಾಡಿಸಿದ ಈ ಕಾರ್ಯವನ್ನು ಪೂರ್ಣ ಮಾಡಬೇಕು ಅಥವಾ ಒಂದು ರೂಪದಲ್ಲಿ ತರಬೇಕು ಅಂತ ನನಗೆ ಬಹಳ ಸಂಕಲ್ಪ ಬಂತು. ಅದಕ್ಕಾಗಿ ಅವ್ರು ಹೇಳಿದ್ರು ಎನ್ಸೈಕ್ಲೋಪೀಡಿಯಾ ಅಂದರೆ ಏನು ಅಂತ ಇದೆ. ಅದಕ್ಕೆ ನಾನು ಮತ್ತೆ ಅಲ್ಲಿ ವಿಶ್ವಕೋಶ ಅದು ಹೇಗಿರ್ತದೆ ಅಂತ ನಾನು ನೋಡೇ ಇರಲಿಲ್ಲ. ಅದಕ್ಕೆ ಅಲ್ಲೇ ಮೌಂಟ್ ಅಬುದಲ್ಲಿರ್ತಕ್ಕಂಥ ಈ CRPF ಪೊಲೀಸ್ ಟ್ರೈನಿಂಗ್ ಸೆಂಟರ್ ಇದೆ, ಅವ್ರದ್ದೊಂದು ದೊಡ್ಡ ಲೈಬ್ರರಿ ಇದೆ. ಅಲ್ಲ ಆ ಲೈಬ್ರರಿಗೆ ಹೋಗ್ಬಿಟ್ಟು ನಾನು ಎನ್ಸೈಕ್ಲೋಪೀಡಿಯಾ ನೋಡಿದೆ. ಮೊದಲು ಹಿಂದಿಯಲ್ಲಿ ಅದನ್ನ ಅವ್ರು ಹೇಗೆ ಮಾಡಿದ್ದಾರೆ ಅಂತ ಅನ್ನೋದು ನೋಡಿ. ಅವರು ಒಂದು ಶಬ್ದವನ್ನು, ಈ ಆಕಾಶ ಅಂತಿದೆ, ಆಕಾಶ ಶಬ್ದದ ಉತ್ಪತ್ತಿ ಹೇಗಾಯಿತು, ಆಕಾಶದ ಅರ್ಥ ಏನು, ಆಕಾಶದ ಅದೆಲ್ಲ ಡೀಟೇಲ್, ಅದರ ಆಕಾರ ಏನು, ಅದರ ಲಕ್ಷಣ ಏನು, ಅದನ್ನ ಬೇರೆಯವ್ರು ಹೇಗೆ ನೋಡಿದ್ದಾರೆ, ಅದನ್ನು ಪೂರ್ಣ ಅದರ ಉತ್ಪತ್ತಿಯಿಂದ ಹಿಡಿದು ಅಸ್ತಿತ್ವದವರೆಗೂ ಆ ರೀತಿ. ಹಾಗೆ ನನಗೆ ಹೀಗಿರ್ತಾರೆ, ಒಂದೊಂದು ಶಬ್ದದ ಈ ರೀತಿ ಅವ್ರು ತೊಗೊಳ್ತಾರೆ. ಒಂದು ಶಬ್ದಕೋಶ, ಇನ್ನೊಂದು ವಿಶ್ವಕೋಶ. ಹಾಗೆ ನಾನು ಕೂತ್ಕೊಂಡು, ಯಾಕಂದರೆ ಈ ಪುಸ್ತಕ ಮಾಡಬೇಕಾದ್ರೆ ನಿಜವಾಗ್ಲೂ ನನಗೆ ಬಹಳ ಕಷ್ಟದ ಕೆಲಸ ಆಗಿತ್ತು. ಯಾಕಂದರೆ ಇದು ಒಂದು ರಿಸರ್ಚ್ ವರ್ಕ್ ಇದ್ದಂಗೆ. ಯಾರಾದರೂ ಒಬ್ಬ ವ್ಯಕ್ತಿ ಡಾಕ್ಟ್ರೇಟ್ ಪಡಿಬೇಕಾದ್ರೆ ಥೀಸಿಸ್ ಬರೀತಾನೆ, ರಿಸರ್ಚ್ ಮಾಡ್ತಾನೆ, ಒಂದು ವಿಷಯ ವಸ್ತು ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಾನೆ, ಆಳವಾಗಿ ಅಧ್ಯಯನ ಮಾಡ್ತಾನೆ. ಇದು ಒಂಥರ ಸಂಶೋಧನಾ ಕೃತಿ ಇದ್ದ ಹಾಗೆ ನನ್ನ ಪಾಲಿಗೆ. ಅದಕ್ಕೆ ನಾನು ಈಗ ಉದಾಹರಣೆಗೆ ಮೊದಲು ಪರಮಾತ್ಮನ ನಾನು ತಗೊಂಡೆ. ಅದರಲ್ಲಿ ಪರಮಾತ್ಮನ ನಾಮ, ರೂಪ, ದೇಶ, ಕಾಲ, ಕರ್ತವ್ಯ, ಇಷ್ಟು ಟಾಪಿಕ್ಸ್ ಬರ್ತವೆ. ಅದಕ್ಕೆ ನಾಮ ಅಂದರೆ ಏನು, ಪರಮಾತ್ಮನ ನಾಮ ಏನೇನು ಅಂತ. ಶಿವಬಾಬಾ ತನ್ನ ವ್ಯಕ್ತ ಸಾಕಾರ ಮುರುಳಿ ಹೇಳಿದಂಥ ಆ ಮುರುಳಿಗಳಲ್ಲೇ ತನ್ನ ಹೆಸರು ಏನೇನು ಅಂತ ಏನು ಹೇಳ್ಕೊಂಡಿದ್ದಾರೆ ಅವನ್ನೆಲ್ಲ ಸಂಗ್ರಹ ಮಾಡಿದ್ದಿತ್ತಲ್ಲ, ಆ ಕಟ್ಟನ್ನು ನಾನು ತಗೊಂಡೆ. ಅದರಲ್ಲಿ ಮೊದಲು ಬಾಬಾ ಹೇಳ್ತಾರೆ, ನನ್ನ ಹೆಸರು ಸೋಮನಾಥ ಅಂತ.
ನಾನು ಎಲ್ಲರಿಗೂ ಸೋಮರಸ ಕುಡಿಸಿ ಅವ್ರನ್ನ ಅಮರನ್ನು ಮಾಡ್ತೀನಿ, ಅದಕ್ಕೆ ನನ್ನ ಹೆಸರು ಸೋಮನಾಥ ಅಂತ. ಹಾಗಾದ್ರೆ ಸೋಮನಾಥ ಎಲ್ಲಿದೆ? ಗುಜರಾತಲ್ಲಿ. ಅದ್ರ ಬಗ್ಗೆ ನಾನು ಸೋಮನಾಥ ಟೆಂಪಲ್ ಹತ್ರ ಹೋಗಿ ಅದು ಎಲ್ಲ ಇತಿಹಾಸವನ್ನು ಕಲೆಕ್ಟ್ ಮಾಡಿದೆ. ಈ ಮಂದಿರ ಯಾವಾಗ ನಿರ್ಮಿಸಲ್ಪಡ್ತು, ಇದನ್ನು ಯಾರು ಹೇಗೆ ದಾಳಿ ಮಾಡಿದರು, ಹೇಗೆ ಇದನ್ನು ಆಕ್ರಮಣ ಮಾಡಿ ಲೂಟಿ ಮಾಡಿದರು, ಮುಂದೆ ಇದನ್ನ ಹೇಗೆ ಇದನ್ನು ಪುನರುದ್ಧಾರ ಮಾಡಿದರು. ಆಮೇಲೆ ನಾನು ಸ್ವತಃ ಹೋಗಿ ಆ ಒಂದು ದೇವಸ್ಥಾನದಲ್ಲಿ ಸುಮಾರು 1 ಗಂಟೆ ಕಾಲ ಕಳೆದೆ. ಆ ದೇವಸ್ಥಾನದ ವಾತಾವರಣ ಎಷ್ಟು ಶಕ್ತಿಶಾಲಿ ಆಗಿದೆ ಅಂದರೆ, ಯಾಕೆ ಅದು ಬಹಳ ಪುರಾತನ ಮಂದಿರ ಅಲ್ಲ. ನನಗೆ ಸುಮಾರು 1 ಗಂಟೆವರೆಗೆ ನಾನು ಅಲ್ಲೇ ಕೂತ್ಕೊಂಡು ಭಗವಂತನ ನೆನಪು ಮಾಡಿದೆ. ಬಹಳ ಆನಂದ, ಬಹಳ ಅನುಭೂತಿ, ಅಷ್ಟೊಂದು ಶಕ್ತಿಶಾಲಿ ವೈಬ್ರೇಷನ್ಸ್. ಮತ್ತು ಅಲ್ಲೆಲ್ಲ ಕೆಲವು ಕುರುಹುಗಳಿರ್ತಾವಲ್ಲ, ಆರ್ಕಿಟೆಕ್ಚರ್ ಇದರದ್ದು, ಅದು ಮೊದಲಿನ ಮೂಲ ಸ್ಥಾನ ಬೇರೆ ಇತ್ತು, ಈಗ ಹೊಸ ಸ್ಥಾನ ಕಟ್ಟಿದ್ದು ಬೇರೆ. ಆ ಮೂಲ ಸ್ಥಾನದಲ್ಲಿ ಬಿದ್ದಂಥ ಹಳೆ ಕಲ್ಲುಗಳು, ಕುರುಹುಗಳು, ಅವೆಲ್ಲ ನಾನು ಕೆಲವು ಫೋಟೋಗಳನ್ನು, ಕೆಲವು ಎಲ್ಲ ಸಂಗ್ರಹಗಳನ್ನು, ಸಾಹಿತ್ಯವನ್ನು ಸಂಗ್ರಹ ಮಾಡಿ ಬಂದು, ಅಂದರೆ ಆ ಇದರಲ್ಲಿ ಎಲ್ಲೆಲ್ಲಿ ಇಡೀ 5 ವರ್ಷದ ಮುಳುಡುಗಳಲ್ಲಿ ಎಲ್ಲೆಲ್ಲಿ ಸೋಮನಾಥ ಅಂತ ಬರ್ತಿದ್ದಲ್ಲ, ನನ್ನ ಹೆಸರು ಸೋಮನಾಥ, ಅವನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿದ್ದು. ಪರಮಾತ್ಮನ ನಾಮ ಸೋಮನಾಥ. ಆ ಸೋಮನಾಥಗಳನ್ನ ಎಲ್ಲ ಒಟ್ಟಿಗೆ ಹಾಕಿ, ಅದು ಒಂದು ಪಾಯಿಂಟು ಇನ್ನೊಂದರಂಗಿಲ್ಲ. ಸೋಮನಾಥ ಹೆಸರು ಒಂದೇನೆ, ಬಟ್ ಸೋಮನಾಥದ ವಿವರಣೆ ಬೇರೆ ಬೇರೆ ಅಂಥವಿದೆ. ಆಮೇಲೆ ಅದ್ರ ಪಕ್ಕದ ಒಂದು ಕಾಲಮ್ನಲ್ಲಿ ಸೋಮನಾಥ ಮಂದಿರದ ಒಂದು ಫೋಟೋ, ಆಮೇಲೆ ಇನ್ನೊಂದು ಇದರಲ್ಲಿ ಕಾಲಮ್ನಲ್ಲಿ ಸೋಮನಾಥ ಮಂದಿರದ ಶಿವಲಿಂಗ. ಅವು 2 ಕೆಳಗಡೆ ಅದರ ಎಕ್ಸ್ಪ್ಲನೇಷನ್. ನನಗೆ ಗೊತ್ತಿರಲಿಲ್ಲ ಆ ಶಿವಲಿಂಗ ಮೊದಲು ಹೇಗಿತ್ತು. ಈಗ ಗಜ್ನಿ ಮೊಹಮ್ಮದ್ 17 ಸಾರಿ ಯಾಕೆ ಅವನು ಆಕ್ರಮಣ ಮಾಡಿದ ಅನ್ನೋದನ್ನು ಕಾರಣ ಗೊತ್ತಿರಲಿಲ್ಲ. ಸೋಮನಾಥ ಶಿವಲಿಂಗ ಇದೆಯಲ್ಲ, ಅಖಂಡ ಶಿವಲಿಂಗ, ಒಂದೇ ಒಂದು ವಜ್ರದ ಕಲ್ಲಿನಲ್ಲಿ ಮಾಡಿದ್ದಂಥದ್ದು, ವಜ್ರದ್ದು, ಅಖಂಡ ವಜ್ರದಲ್ಲಿ. ಮತ್ತು ಅದು ಅಲ್ಲದೆ ಅದು ಭೂಮಿಗೆ ತಾಗಿ ಅಲ್ಲ, ಭೂಮಿಯಿಂದ ಮೇಲೆ. ನೋಡಿ, ಆಗಿನ ಕಾಲದಲ್ಲಿ ದ್ವಾಪರ ಯುಗದ ಆದಿಯಲ್ಲಿ ಮೊದಲನೇ ಇದು ಶಾಸ್ತ್ರಗಳ ಪ್ರಕಾರವೂ ಇಡೀ ಭೂಮಿಯ ಮೇಲೆ ಮೊದಲನೇ ದೇವಸ್ಥಾನ ಸೋಮನಾಥ. ಅದಕ್ಕೆ ಆ ಒಂದೇ ಶಿವಲಿಂಗವನ್ನು, ವಜ್ರ ಶಿವಲಿಂಗವನ್ನು ಅದನ್ನ ಕಟ್ ಮಾಡಿ 17 ಸಾರಿ ಅದನ್ನ ತೊಗೊಂಡು ಹೋದನಂತವನು. ಅಷ್ಟೊಂದು ಅದಕ್ಕೆ ಬಾಬಾ ಹೇಳ್ತಾರೆ, ಆಗಿನ ಅದೇ ಒಂದೇ ದೇವಸ್ಥಾನವನ್ನು ಅಷ್ಟು ಸಾರಿ ದಾಳಿ ಮಾಡಿ. ಆದರೆ ಇನ್ನೂ ಎಷ್ಟೋ ದೇವಸ್ಥಾನ ಇದ್ವಲ್ಲ, ಎಷ್ಟು ಭಾರತ ದೇಶ ಸಂಪದ್ಭರಿತವಾಗಿತ್ತು ಅನ್ನೋದನ್ನು ಅದರಲ್ಲೆಲ್ಲ ಡಿಟೇಲ್ಸು, ವರ್ಷ ಅದೆಲ್ಲ ಆತೆ. ಅದಾದ ನಂತರ ಬಾಬಾನ ಹೆಸರು ಬರ್ತದೆ ವಿಶ್ವನಾಥ ಅಂತ. ವಿಶ್ವನಾಥ ಇರೋದು ಕಾಶಿಯಲ್ಲಿ. ಆ ಕಾಶಿ ದೇವಸ್ಥಾನದೆಲ್ಲ ಇತಿಹಾಸವನ್ನು ಸಂಗ್ರಹ ಮಾಡಿ ಆ ಫೋಟೋಗಳನ್ನು, ಕಾಶಿ ವಿಶ್ವನಾಥನ ಹೊರಗಿನ ಗೋಪುರ ಅವೆಲ್ಲ, ಒಂದು ಒಳಗಿನ ಶಿವಲಿಂಗ, ಅದರ ವಿವರಣೆ. ಮತ್ತು ಬಾಬಾ ಹೇಳ್ತಾನೆ, ನನ್ನ ಹೆಸರು ಬಬುಲ್ನಾಥ ಅಂತ. ಬಬುಲ್ನಾಥ್ ಅಂತ ಯಾಕೆ ಕರೀತಾರೆ, ಮತ್ತು ಆ ಬಬುಲ್ನಾಥದ್ದೆಲ್ಲ ಹಿಸ್ಟ್ರಿಯನ್ನು ತರಿಸ್ಕೊಂಡೆ. ಅದು ಬಬುಲ್ನಾಥನ ಕಥೆ ಅಂತ ಬಹುಶಃ ನಿಮ್ಗೆ ಗೊತ್ತಿರಬೇಕು. ಬಬುಲ್ ಅಂದರೆ ಜಾಲಿ ಅಂತಾರಲ್ಲ, ಜಾಲಿ ಮುಳ್ಳು ಅಂತಾರಲ್ಲ ನಮ್ಮ ಕಡೆ. ಅದು ಅಲ್ಲೇ ಒಂದು ಬಯಲು ಸ್ಥಾನದಲ್ಲಿ ಒಂದು ಜಾಲಿಯ ಮರ ಇತ್ತಂತೆ. ಅಲ್ಲಿ ದಿನ ಒಬ್ಬ ಗೌಳಿಗನ ಹಸು ದಿನ ಮರದ ಹತ್ತಿರ ಹೋಗ್ಬಿಟ್ಟು ಹಾಲು ಬಿಡೋದು. ಅದು ಮನೆ ಬಂದರೆ ಎಲ್ಲ ಹಸುಗಳು ಹಾಲು ಚೆನ್ನಾಗಿ ಕರಿತಿದ್ವು, ಅದು ಮಾತ್ರ ಅದರಲ್ಲಿ ಹಾಲು ಜಾಸ್ತಿ ಬರ್ತಿರ್ಲಿಲ್ವಂತೆ. ಅದಕ್ಕೆ ಅವನಿಗೆ, ಆ ಗೌಳಿಗನಿಗೆ ಡೌಟ್ ಬಂತು, ಸಂಶಯ ಬಂತು, ಯಾರೋ ಇದನ್ನು ಹಾಲು ಕರೀತಾರೆ ಅಂತ. ಅದಕ್ಕೆ ಒಂದು ದಿವಸ ಅವನು ನೋಡಿದಂತೆ ಅದರ ಮೊಲೆಗಳಿಂದ, ಸ್ತನಗಳಿಂದ ಹಾಲು ಕೆಳಗೆ ಬೀಳ್ತಾ ಇತ್ತಂತೆ. ಆಗ ಅವನು ಅಗದು ಒಂದು ದಿವಸ ಅದನ್ನ ಅಲ್ಲಿ ಆ ಸ್ಥಳದಲ್ಲಿ ಏನಿದೆ ಅಂತ ಅಗದು ನೋಡಿದಾಗ ಕೆಳಗಡೆ ಒಂದು ಶಿವಲಿಂಗ ಇತ್ತಂತೆ. ಅದಕ್ಕೋಸ್ಕರ ಅಲ್ಲಿ ಮುಳ್ಳಿನ ಮರದ ಹತ್ತಿರ ಇರ್ತಕ್ಕಂಥ ಆ ಶಿವಲಿಂಗಕ್ಕೆ ಬಬುಲ್ನಾಥ ಅಂತ, ಹಿಂದೆಲ್ಲ ಬಬುಲ್ ಅಂದರೆ ಜಾಲಿಯ ಮುಳ್ಳು ಅಂತ. ಹೀಗೆ ಈ ರೀತಿ ಅಲ್ಲಿ ಆ ಇತಿಹಾಸ ಬರ್ತದೆ. ಮತ್ತು ಇನ್ನೇನೇನೋ ಅದರ ಅಡ್ಡಕಥೆಗಳು, ಉಪಕಥೆಗಳು ಇದ್ದು ಅದ್ರ ಬಗ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು, ಅದು ಎಲ್ಲಿದೆ, ಯಾವ ಸ್ಥಾನದಲ್ಲಿದೆ ಅಂತ. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ ಮಹಾಕಾಲೇಶ್ವರ, ಆ ಉಜ್ಜಯಿನಿ ಮಹಾಕಾಲೇಶ್ವರವನ್ನು, ಅದರದ್ದು ಚಿತ್ರ ಮತ್ತು ಅದರ ವಿವರಣೆ. ಮತ್ತು ಬಾಬಾ ಹೇಳ್ತಾರೆ ನಾನು ರಾಮೇಶ್ವರ ಅಂತ,
ಮತ್ತು ರಾಮೇಶ್ವರದ ಕಥೆ. ರಾಮೇಶ್ವರ ಬಗ್ಗೆ 2 ಥರದ ಕಥೆ ಇದೆ. ಒಂದು ರಾಮ ತನ್ನ ಯುದ್ಧ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಲ ಮಾಡಿದ್ದ, ಇನ್ನೊಂದು ಸಲ ಅವನು ಯುದ್ಧ ಮಾಡಿದ ಮೇಲೆ ತನ್ನ ಪಾಪದ ಪ್ರಾಯಶ್ಚಿತ್ತಕ್ಕೂ ಹೋಗಿದ್ದ ಅಂತ ಹೀಗೆ ಶಿವನ ಪೂಜೆ ಮಾಡಿದ ಅದು ಕಥೆ. ಮತ್ತು ಅದು ಹೀಗೆ ಮತ್ತು ಬಾಬಾನಿಗೆ ಲಿಂಗರಾಜ ಅಂತ ಇದೆ ಅಥವಾ ಭುವನೇಶ್ವರ ಅಥವಾ ಗೋಪೇಶ್ವರ ಹೀಗೆ ಈ ಥರದ ಅವೆಲ್ಲ ಬಾಬಾನ ಏನೇನು ಹೆಸರಿದಾವಲ್ಲ ಅವೆಲ್ಲ ಸಾಮಾನ್ಯವಾಗಿ ಅವನ್ನೆಲ್ಲ ನಾನು ಕಲೆಕ್ಷನ್ ಮಾಡಿ ಎಲ್ಲ ಹಾಕಿದೆ. ಅದು ಒಂದು ವಿಚಿತ್ರ ಅನುಭವ ನನ್ನ ಜೀವನದಲ್ಲಿ. ಯಾಕಂದರೆ ಇದು ಪರಮಾತ್ಮನ ಬಗ್ಗೆ ಶೋಧಿಸಿ ಮಾಡ್ತಕ್ಕಂಥ ಪುಸ್ತಕ ಅಲ್ಲ, ಅದು ನನ್ನ ಈ ಸಾಕಾರ ಮುನ್ನುಡಿಗಳನ್ನ. ಯಾಕಂದರೆ ಯಾವುದೇ ಒಂದು ನಾನು ಆ ಪುಸ್ತಕ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 5 ಸಾರಿ ಓದಬೇಕಾಗ್ತಿತ್ತು. ಒಂದು ಟೈಪ್ ಮಾಡಿದ್ದನ್ನು ಮೊದಲೇ ಸಲ ಕರೆಕ್ಷನ್ ಮಾಡೋದು, ಇನ್ನು ತಪ್ಪುಗಳು ಉಳಿದಿರ್ತಾವಲ್ಲ, ಒಂದು ಸಲ ಓದಾಯಿತು. ಈ 2ನೇ ಸಲ ಆ ಪೇಜ್ ಮಾಡಬೇಕಾದ್ರೆ ಅದಕ್ಕೆ ಹೆಡಿಂಗ್ ಕೊಡಬೇಕು ಒಂದೊಂದು. ಅವಾಗ ಹೆಡಿಂಗ್ ಕೊಡಬೇಕಾದ್ರೆ ಅದನ್ನ ಓದಿಬಿಟ್ಟು ಅದಕ್ಕೆ ಆಧಾರವಾಗಿ ಅದು ತಲೆಬರ ಕೊಡಬೇಕು. ಅದು ಪೇಜು ಸೆಟ್ ಮಾಡಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಪ್ರಿಂಟ್ ಮಾಡಿ ಮತ್ತೆ ನೋಡಬೇಕು. ಆಮೇಲೆ ಅದ್ರ ಜೊತೆ ಚಿತ್ರಗಳನ್ನ ಹಾಕಬೇಕು. ಅದಾದಮೇಲೆ ಒಂದು ಸಲ ನೋಡಬೇಕು. ಹೀಗೆ ಒಂದೊಂದು ಪುಸ್ತಕವನ್ನು ಅಥವಾ ಒಂದೊಂದು ಅಧ್ಯಾಯವನ್ನು 5 ಸಾರಿ ಓದಿದಾಗ ಒಬ್ಬ ವ್ಯಕ್ತಿ ಆ ಪರಮಾತ್ಮನ ಮಹಾವಾಕ್ಯವನ್ನು 5 ಸಾರಿ ಓದಿದಾಗ ಅವನಿಗೇನು ಅನುಭವ ಆಗ್ತಿರ್ಬೇಕು. ಹೀಗೆ ನನಗೆ ಪರಮಾತ್ಮನ ಮಹಾವಾಕ್ಯಗಳಲ್ಲಿ ಆಳವಾಗಿ ಹೋಗ್ತಕ್ಕಂಥ ಸಂಸ್ಕಾರ ಬಂದುಬಿಡ್ತು. ಹೀಗಾಗಿ ನನಗೆ ಈ ಸಾಕಾರ ಮುರುಳಿಗಳು ಎಷ್ಟೊಂದು ಜ್ಞಾನವನ್ನು ತುಂಬಿಕೊಂಡಿದ್ದೇವೆ ಅನ್ನೋದನ್ನು ಎಷ್ಟೋ ಜನರು ಈ ಸಾಕಾರ ಮುರುಳಿಗಳಿಗೆ ಅಷ್ಟು ಆಸಕ್ತಿ ತೋರಿಸೋದಿಲ್ಲ. ಅವ್ಯಕ್ತ ಮುರುಳಿಗಳನ್ನ ಜಾಸ್ತಿ ಓದ್ತಾರೆ. ಬಟ್ ನಿಜವಾದ ಜ್ಞಾನ ಇರೋದು ಸಾಕಾರ ಮುರುಳಿಗಳಲ್ಲಿ. ಬಾಬಾ ಹೇಳ್ತಾರಲ್ಲ, ಮುತ್ತು ರತ್ನಗಳು ಸಾಗರದಲ್ಲಿ, ಆ ಜ್ಞಾನ ಸಾಗರನ ಆ ಜ್ಞಾನದಲ್ಲಿ ನೀವು ಎಷ್ಟೆಷ್ಟು ಆಳವಾಗಿ ಹೋಗ್ತಿರೋಷ್ಟು ಹೊಸ ಹೊಸ ರತ್ನಗಳು ಸಿಗ್ತವೆ. ಇಂದು ಹೆಸರಿನ ಬಗ್ಗೆ ಹೀಗಾಯಿತು. ಇನ್ನು ರೂಪ, ಪರಮಾತ್ಮ ರೂಪ ಏನು? ಜ್ಯೋತಿ ಸ್ವರೂಪ, ಜ್ಯೋತಿರ್ಲಿಂಗಂ, ಅಂಗುಷ್ಟಕಾರ, 3 ಥರದಲ್ಲಿ ಬರ್ತದೆ. ಆ 3 ಥರದ್ದು ಹೇಗೆ ಡೆವಲಪ್ಮೆಂಟ್ ಆಯಿತು ಅಂತ ಅಂದರೆ, ಪರಮಾತ್ಮ ಅವನು ಮಹಾಶಿಕ್ಷಕ, ಪರಮಶಿಕ್ಷಕ ಅಂತ ಹೇಳ್ತಾರೆ. ಬಹುಶಃ ನೀವೇನಾದರೂ ಟೀಚರ್ಸ್ ಟ್ರೈನಿಂಗ್ ಮಾಡಿದರೆ ಅಲ್ಲಿ ಕೆಲವು ಮೆಥಡ್ಸ್ ಇರ್ತವೆ, ಟೀಚಿಂಗ್ ಮೆಥಡ್ಸ್ ಅಂತ ಹೇಳ್ತಾರೆ. ನೋನ್ ಟು ಅನ್ನೋನ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್, ಹೀಗೆ ಎಷ್ಟೋ ಸುಮಾರು 8-10 ಮೆಥಡ್ ಇದ್ದಾವೆ. ವಿದ್ಯಾರ್ಥಿಗೆ ಏನು ಗೊತ್ತಿದೆಯೋ ಗೊತ್ತಿದ್ದರ ಆಧಾರ ಮೇಲೆ ಗೊತ್ತಿರದೇ ಇರತಕ್ಕಂಥ ವಸ್ತು ಬಗ್ಗೆ ಅರಿವು ಕೊಡೋದು ಒಂದು ಮೆಥಡ್. ಇನ್ನೊಂದು, ಅವನು ಗೊತ್ತಿರದೇ ಇರತಕ್ಕಂಥ ವಸ್ತುವನ್ನು ಗೊತ್ತಿರುವ ಹಾಗೆ ಮಾಡುವಂಥದ್ದು, ನೋನ್ ಟು ಅನ್ನೋನ್, ಅನ್ನೋನ್ ಟು ನೋನ್. ಆಮೇಲೆ ಕೆಲವು ವಸ್ತುಗಳನ್ನು ಪ್ರತ್ಯಕ್ಷವಾಗಿ ತಂದಿಟ್ಟು ಅವನಿಗೆ ಅದರ ಅರಿವು ಮಾಡಿಸು. ಇದು ಹೀಗೆ, ಹೇಗೆ ಇದು ಕಪ್ಚಿಪ್ ಅಂದರೆ ಹೀಗೆ, ಸೇಬು ಅಂದರೆ ಹೀಗೆ, ಅವ್ರು ತೋರಿಸಿ ಮಾಡೋದು. ಇವೆಲ್ಲ ಮೆಥಡ್ಗಳನ್ನು ಬಾಬಾ ಆವಾಗ ಯೂಸ್ ಮಾಡಿದ್ದಾರೆ. ಅದಕ್ಕೆ ಆ ರೂಪ ಬಂದಾಗ ಮೊದಲು ಈಗ ಅಲ್ಲಿ ಸಿಂಧ್ ಹೈದರಾಬಾದಲ್ಲಿ ಬಾಬಾ ಬಂದಾಗ ಪರಮಾತ್ಮ ಹೇಗೆ ಅಂತ ಕೇಳಿದ್ರೆ ಅಂಗುಷ್ಟಕಾರ ಅಂತ ಎಲ್ಲರೂ ನಂಬಿದ್ರು. ಈಗ ಅಂಥ ಸಮಯದಲ್ಲಿ ಬಾಬಾ ಹೋಗಿ ಪರಮಾತ್ಮ ಜ್ಯೋತಿರ್ಬಿಂದು ಅಂದ್ರೆ ನಂಬಕ್ಕಾಗತ್ತಾ? ನಂಬಕ್ಕಲ್ಲ. ಅವ್ರಿಗೊಂದು ಇಮ್ಯಾಜಿನೇಷನ್ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಆಗಿನ ಕಾಲದ ಟೆಕ್ನಾಲಜಿ ಆ ಥರ ಇರಲಿಲ್ಲ. ಇವಾಗೆಲ್ಲ 3D 5D ಭಾಳಷ್ಟು ಟೆಕ್ನಾಲಜಿ ಇದೆ. ಈಗ ಯಾವುದನ್ನು ಹೇಗೆ ತೋರಿಸ್ಬೇಕೋ ಅದನ್ನು ಎಲ್ಲ ಆ್ಯಂಗಲ್ಗಳಲ್ಲೂ ತೋರ್ಸೋಕ್ಕೆ ಸಾಧ್ಯ. ಆದರೆ ಅವಾಗ ಇಲ್ಲ. ಅದಕ್ಕೆ ಅದೇ ರೀತಿ ಬಾಬಾ ಮೊದಲು ಇವರಿಗೆ ಹೇಗೆ ಓಂ ಧ್ವನಿ ಮಾಡಿಸ್ತಿದ್ರಲ್ಲ, ಯಾಕಂದ್ರೆ ಎಲ್ಲರೂ ಓಂ ಅಂತಕ್ಕಂಥ ಹರಿ ಓಂ ಓಂ ಅಂತಕ್ಕಂಥದ್ದು ಕಾಮನ್. ಅದು ಆ ಓಂ ಧ್ವನಿಯಿಂದನೂ ಶುರು ಮಾಡಿದರು. ಅದಾದ ನಂತರ ಅವ್ರಿಗೇನು ಮಾಡಿದ್ರು ಅಂತ ಕೇಳಿದರೆ ಹೇಳ್ತಾರೆ, ಕೆಲವು ನಾನು ಕೇಳಿದ್ದೀನಿ. ಬಾಬಾ ಎಲ್ಲರಿಗೂ ಈಗ ಈ ಓಂ ಶಾಂತಿ ಅಂತ ಹೇಳ್ತಿದ್ದೀವಲ್ಲ, ಅವಾಗ ಓಂ ಶಾಂತಿ ಹೇಳ್ತಿರಲಿಲ್ಲ, ಶಿವೋಹಂ ಅಂತ ಹೇಳ್ತಿದ್ರಂತೆ. ಒಬ್ರಿಗೊಬ್ರು ಭೇಟಿಯಾದಾಗ ಶಿವೋಹಂ. ಯಾಕಂದರೆ ಶಿವೋಹಂ ನಮ್ಮ ದೃಷ್ಟಿಯಲ್ಲಿ ತಪ್ಪು. ಶಿವೋಹಂ ಅಂದರೆ ನಾನೇ ಶಿವ ಅಂತ. ಬಟ್ ಆ ಸಮಯದಲ್ಲಿ ಆ ಸಮಾಜದ ಪರಿಸ್ಥಿತಿ ಆಗಿತ್ತಂದರೆ ಒಬ್ರಿಗೊಬ್ರು ಕಂಡಾಗ ಹರಿ ಓಂ ಶಿವೋಹಂ ಅಂತಕ
ಅದಕ್ಕೆ ಬಾಬಾ ಶಿವೋಹಂ ಶಿವೋಹಂ ಅಂತ ಅವ್ರಿಗೆ ಹೇಳ್ಕೊಡ್ತಿದ್ರಂತೆ. ಅದಾದಮೇಲೆ ಅಂಗುಷ್ಟಕಾರ, ಅದು ಆದಮೇಲೆ ಜ್ಯೋತಿ ಸ್ವರೂಪ, ಅದಾದಮೇಲೆ ಜ್ಯೋತಿರ್ಬಿಂದು. ಹೀಗೆ ನೋನ್ ಟು ಅನ್ನೋನ್. ಮಕ್ಕಳು ಏನು ಅವ್ರಿಗೇನು ಗೊತ್ತಿತ್ತೋ ಆ ಗೊತ್ತಿರೋದ ಮುಖಾಂತರ ಗೊತ್ತಿರದೇ ಇರೋದನ್ನು ಬಾಬಾ ಅಲ್ಲಿ ತಿಳಿಸ್ಕೊಟ್ರು ಅಂತ. ಹೀಗೆ ಆ ಪರಮಾತ್ಮ ಜ್ಯೋತಿ ಸ್ವರೂಪ ಅನ್ನೋದನ್ನ ಇದರಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನು ನಾಮ ರೂಪ ದೇಶ, ಪರಂಧಾಮ, ಪರಮಾತ್ಮ ಎಲ್ಲಿರ್ತಾನೆ, ಅವನ ದೇಶ ಯಾವುದು ಅಂತ ಬಹುಶಃ ಬಾಬಾ ಹೇಳ್ತಾರೆ, ಪರಂಧಾಮ ಎಷ್ಟು ದೂರ ಇದೆ ಅಂದರೆ ಈಗಿರ್ತಕ್ಕಂಥ ಎಷ್ಟೋ ಸ್ಪೀಡ್ ಇರ್ತಕ್ಕಂಥ ರಾಕೆಟ್ಗಳು ಅಲ್ಲಿ ತಲುಪಕ್ಕಾಗೋದಿಲ್ಲ ಅಂತ. ಹಾಗಾದರೆ ಅದರಲ್ಲಿ ಒಂದು ಕಾಲಮ್ನಲ್ಲಿ ಇವೆಲ್ಲ ಪರಂಧಾಮದ ಬಗ್ಗೆ ಬಾಬಾನ ನೇರವಾದ ಮಹಾವಾಕ್ಯಗಳು, ಅದ್ರ ಪಕ್ಕದಲ್ಲಿ ಪರಂಧಾಮ ಎಷ್ಟು ದೂರ ಇದೆ ಅಂತ. ಈ ಪ್ರಕಾಶ ವೇಗದಿಂದ ಒಂದು ರಾಕೆಟ್ ಹೋದರೆ ಅದು ಎಲ್ಲಿವರೆಗೂ ಹೋಗ್ಬೋದು, ಎಷ್ಟು ದಿವಸ ಹೋಗ್ಬೋದು, ಎಷ್ಟು ಕಿಲೋಮೀಟರ್ ಅವರು ಮ್ಯಾಕ್ಸಿಮಮ್ ಹೋಗ್ಬೋದು. ಅದಕ್ಕೆ ಬಾಬಾ ಹೇಳ್ತಾರಲ್ಲ, ಈ ಎಷ್ಟೋ ನೀವು ಸ್ಪೀಡಿಂದ ಕಳಿಸಿದ್ರು ಮೇಲೆ ಅವರು ಇನ್ನೂ ಈಗ ಇದೆಯಲ್ಲ ಅಂತರಿಕ್ಷ ಗ್ಯಾಲಾಕ್ಸಿನೇ ಅವರು ತಲುಪಕ್ಕಾಗಲ್ಲಂತೆ. ಎಷ್ಟು ಪೆಟ್ರೋಲ್ ಹಾಕಿದ್ರು ಮತ್ತು ವಾಪಸ್ ಬರೋಕ್ಕೆ ಪೆಟ್ರೋಲ್ ಬೇಕಲ್ಲ. ಅದಕ್ಕಾಗಿ ಈ ಒಂದು ಸ್ಥೂಲ ಗ್ಯಾಲಾಕ್ಸಿನೇ ಅವ್ರು ಪಾರು ಮಾಡೋಕ್ಕಾಗಲ್ಲ. ಬಟ್ ಇದನ್ನ ಆಚೆ, ಇನ್ನೂ ಆಚೆ ಪರಂಧಾಮ ಇದೆ ಅನ್ನೋದನ್ನು ಅದು ಒಂದು ಲೆಕ್ಕಾಚಾರ ಮೇಲೆ ಅದನ್ನು ಎಷ್ಟು ದೂರ, ಇಷ್ಟಕ್ಕಾದ್ರೆ ಇಷ್ಟು ಕಿಲೋಮೀಟ್ರ್ ಪ್ರಕಾಶ ಪರ್ ಮಿನಿಟ್ ಹೋದರೆ ಇಷ್ಟು, ಅದೆಲ್ಲ ಲೆಕ್ಕ ಮಾಡಿಬಿಟ್ಟು ಅದರಲ್ಲಿ ನಾನು ಉದಾಹರಣೆ ಕೊಟ್ಟಿದ್ದೀನಿ. ಇದು ಪರಮಾತ್ಮನ ನಾಮ ರೂಪ ದೇಶ. ಇನ್ನು ಕಾಲ ಅವತರಣೆ ಬಗ್ಗೆ ಪರಮಾತ್ಮ ಯಾವಾಗ ಬರ್ತಾನೆ ಅನ್ನೋದನ್ನು ಅದೊಂದು ಇದೆ. ಅದೇ ಈ ರೀತಿಯ ಉದಾಹರಣೆ ಕೊಟ್ಬಿಟ್ಟು ಬರೆದಿದ್ದೀನಿ. ನೋಡಿ, ತಮ್ಮ ಪುಸ್ತಕದ ಒಂದು ಜ್ಞಾನ ಅದನ್ನು ನಾವು ಯಾವುದಕ್ಕೂ ಹೋಲಿಕೆ ಮಾಡೋದಕ್ಕಾಗಲ್ಲ. ಅಷ್ಟು ಜ್ಞಾನವನ್ನು ತಾವೇ ಹೇಳಿದಾಗೆ 5 ಬಾರಿ 6 ಬಾರಿ ಓದಿ ಒಂದು ರೀತಿ ಅದರಲ್ಲೇ ಒಂದು ರಿಸರ್ಚೇ ನೀವು ಮಾಡಿದಿರಿ. ಒಂದು ರೀತಿ ಹೇಳ್ಬೇಕಂದ್ರೆ ಅದೊಂದು ತಪಸ್ಸು ಮಾಡಿದಿರಿ ಅಂತಲೂ ಹೇಳ್ಬೋದು. ಹಾಗೆ ನಿಮ್ಮ ಈ ಪುಸ್ತಕದ ಪ್ರತಿಯೊಂದು ಘಟನೆಗಳನ್ನು ಸಹ ನನಗೂ ಕೇಳೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಈ ಒಂದು ನಮ್ಮ ಚರ್ಚೆಯನ್ನು ನಾವು ಮುಂದಿನ ಸಂಚಿಕೆಗೆ ಮುಂದುವರಿಸೋಣ. ತಾವು ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ತಮ್ಮ ಎಲ್ಲ ಘಟನೆಗಳನ್ನು, ತಮ್ಮ ಪುಸ್ತಕದ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತುಂಬ ಸ್ವಾರಸ್ಯವಾಗಿ ವಿವರಿಸಿದಿರಿ. ತಮಗೆ ಭಾಳ ಭಾಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಪುಸ್ತಕ ಬರೀಬೇಕಂದ್ರೆ ಒಬ್ಬ ಲೇಖಕನಿಗೆ ಎಷ್ಟು ಪರಿಶ್ರಮ ಆಗುತ್ತೆ. ಒಂದು ರೀತಿ ಅದು ಅವನಿಗೆ ತಪಸ್ಸು ಅಂತಲೇ ಹೇಳ್ಬೋದು. ಅಂಥ ತಪಸ್ಸು ಮಾಡಿ ಅಣ್ಣವರು ಆ ಈಶ್ವರೀಯ ಜ್ಞಾನದಲ್ಲಿ ಆಳವಾಗಿ ಅಧ್ಯಯನ ಮಾಡಿ ಭಾಳಷ್ಟು ಅಧ್ಯಯನಗಳನ್ನು ನಡೆಸಿ ಬರೆದಿರುವಂಥ ಒಂದು ಪುಸ್ತಕ. ಅದ್ರ ಬಗ್ಗೆ ನಾವು ಚರ್ಚೆನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.